ಕೊನೆಯದಾಗಿ ಸರ್ಕಾರ ನಿಮ್ಮ ಇಲಾಖೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಈಗಾಗಲೇ ಹೇಳಿದಾಗೆ ನಮ್ಮ ಸರ್ಕಾರ ಯಾವತ್ತಿದ್ರೂ ಕೂಡ ಸಮಾಜದಲ್ಲಿ ಯಾರು ಬಡವರು ಇರ್ತಾರೆ, ದೀನರಿರ್ತಾರೆ, ದಲಿತರಿರ್ತಾರೆ, ನಿರ್ಗತಿಕರಿರ್ತಾರೆ, ಶೋಷಿತರಿರ್ತಾರೆ, ಅಂಥವ್ರ ಪರವಾಗಿ ಕೆಲಸ ಮಾಡುವಂಥದ್ದು ನಮ್ಮ ಸರ್ಕಾರ, ನಮ್ಮ ಪಕ್ಷ. ಸೊ ಹಾಗಾಗಿ ಅವ್ರುಗಳಿಗೋಸ್ಕರ ನಾವು ಹಲವಾರು ಭರವಸೆಗಳನ್ನು ಕೊಟ್ಟಿದ್ವಿ ಚುನಾವಣೆಗಿಂತ ಮುಂಚೆ. ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ. ಮತ್ತು ನಾವು ಅಧಿಕಾರಕ್ಕೆ ಬಂದಂಥ ಒಂದೇ ವರ್ಷದಲ್ಲಿ ನಾವು ಏನು ಮುಖ್ಯವಾದ ಭರವಸೆಗಳನ್ನು ಕೊಟ್ಟಿದ್ವಿ, ಗ್ಯಾರಂಟಿ ಭರವಸೆಗಳನ್ನು, ಒಂದೇ ವರ್ಷದ ಒಳಗಡೆ 5 ಗ್ಯಾರಂಟಿಗಳನ್ನು ನಾವು ಜಾರಿಗೆ ತಂದಿದ್ದೀವಿ. ಅದರಿಂದ ಕೋಟ್ಯಾಂತರ ಜನ ಫಲಾನುಭವಿಗಳು ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಮತ್ತು ಎಲ್ಲ ವರ್ಗದ ಬಡವರು ಕೂಡ ಅದರಿಂದ ಅನುಕೂಲ ಪಡ್ತಿದ್ದಾರೆ. ಸೊ ಹಾಗಾಗಿ ಬಡವರಿಗೆ ಏನು ಕೆಲಸ ಮಾಡಿದ್ವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದರ ನಂತರ ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದ ಮೇಲೆ ಈಗಾಗಲೇ ಹೇಳಿದಾಗೆ ಅವರು ವಿದ್ಯಾರ್ಥಿಗಳು, ಯುವಕರು ಇವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಕೂಡ ನಾವು ಘೋಷಣೆ ಮಾಡಿದ್ದೀವಿ. ವಿದ್ಯಾರ್ಥಿ ಫ್ರೀ ಪಾಸ್ ಕೊಡ್ತಿದ್ದೀವಿ, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಡ್ತಾ ಇದ್ದೀವಿ. ಮತ್ತು ವಿದ್ಯಾರ್ಥಿಗಳಲ್ಲಿ ನಾವು ನಾಯಕತ್ವಗಳನ್ನು, ಯುವಕರಲ್ಲಿ ನಾಯಕತ್ವ ಗುಣ ಬೆಳೆಸಬೇಕು, ಅವ್ರನ್ನ ಹೆಚ್ಚು ಹೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಕೊಂಡು ಮಾಡಬೇಕು. ಮತ್ತು ಗ್ರಾಮ ಮಟ್ಟದಲ್ಲೂ ಕೂಡ ಅವರಲ್ಲಿರೋ ಪ್ರತಿಭೆನ ಹೊರಗೆ ತರಬೇಕು, ಅವ್ರಿಗೆ ಅವಕಾಶಗಳನ್ನು ಕಲ್ಪಿಸ್ಬೇಕು ಅಂಥೇಳಿ ಭಾರತ್ ಜೋಡೋ ಯುವ ಸಂಘಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ 1000 ಕೋಟಿ ಕೂಡ ಎತ್ತಿಟ್ಟಿದ್ದೀವಿ. ಮತ್ತು ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಆರ್ಥಿಕ ಪ್ರಗತಿ ಹೊಂದಬೇಕು ಅಂಥೇಳಿ, ಹೆಚ್ಚು ಹೆಚ್ಚು ಬಂಡವಾಳ ತರಬೇಕು ಅಂಥೇಳಿ ಆ ನಿಟ್ಟಿನಲ್ಲೂ ಕೂಡ ಹಲವಾರು ಅಜೆಂಡಾಗಳನ್ನು ಅವ್ರು ಕೊಟ್ಟಿದ್ದಾರೆ. ಸೊ 100 ದಿವಸದೊಳಗಡೆ ನಾವು ಏನೇನು ಸಾಧಿಸಬೇಕು ಮತ್ತು ಯಾವ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಕೂಡ ಮುಖ್ಯಮಂತ್ರಿಗಳು ಒಂದು ವಿಷನ್ ಡಾಕ್ಯುಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಮತ್ತಿನ್ನೇನು ಪ್ರಶ್ನೆ ಕೇಳಿದ್ದು ನೀವು? ಕೊನೆಯದಾಗಿ ನಮ್ಮ ಇಲಾಖೆ, ಓಕೆ, ನಮ್ಮ ಇಲಾಖೆಲಿ ಈಗಾಗಲೇ ಹೇಳಿದಾಗ ನಮ್ಮ ಇಲಾಖೆಲೂ ಕೂಡ ಭಾಳಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನು ಕೂಡ ಆದಷ್ಟು ಬೇಗ ಪರಿಹಾರ ಮಾಡುವಂಥ ಕೆಲಸ ಮಾಡ್ತೀವಿ. ನಗರಗಳ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಈಗಾಗಲೇ ಏನು ಕಾಮಗಾರಿಗಳಿದೆ ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ ಬೇಗ ಮುಗಿಸಿ ಎಲ್ಲ ನಗರಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಮಾಡಬೇಕು. ಜನರಿಗೆ ಏನು ಸಾರ್ವಜನಿಕ ಸೇವೆಗಳು ನಮ್ಮ ಇಲಾಖೆಯಿಂದ ಸಿಗ್ತಿದೆ ಅದು ತ್ವರಿತವಾಗಿ ಸುಗಮವಾಗಿ ಸಿಗುವಂಗೆ ಮಾಡಬೇಕು. ಮತ್ತು ನಮ್ಮ ನಗರ ಅಭಿವೃದ್ಧಿ ಇಲಾಖೆಯಲ್ಲೂ ಕೂಡ ಕೈಗಾರಿಕೆಗಳಿಗೆ ಯಾವುದೇ ತೊಂದರೆ ಆಗದೆ ಇರೋಂಗೆ, ಅವರು ಬಿಸ್ನೆಸ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗದಂಗೆ ಅದು ಕೂಡ ಸುಗಮವಾಗಿ ಆಗುವಂಗೆ ವ್ಯವಸ್ಥೆ ಮಾಡಬೇಕು. ಸೊ ಅದನ್ನೆಲ್ಲ ಮಾಡ್ತಾರೆ. ಎಸ್, ಧನ್ಯವಾದಗಳು ಯತೀಂದ್ರ ಸಿದ್ದರಾಮಯ್ಯ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಸಮಯ ಕೊಟ್ಟಿದ್ದೀರಿ, ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಬಹುತೇಕ ಸಾಕಷ್ಟು ಮೀಡಿಯಾಗಳಿಂದ ದೂರ ಉಳಿದುಕೊಂಡಿದ್ದವರು 1 ಅವರ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ದರ್ಶನ್. ಇವತ್ತಿನ ಯತೀಂದ್ರ ಸಿದ್ದನಾಯಕ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.